ನಮಸ್ಕಾರ ಕುಂಭ ರಾಶಿಯವರೇ, ಇವತ್ತಿನ ಈ ವಿಶೇಷ ವಿಡಿಯೋ ಕೇವಲ ರಾಶಿ ಭವಿಷ್ಯವಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಮಹತ್ವದ ಮಾಹಿತಿಯ ಕಣಜ. ಮೇ 16, 2026 ಈ ದಿನಾಂಕವನ್ನು ನೆನಪಿಟ್ಟುಕೊಳ್ಳಿ. ಅಂದು ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವರ ಜನ್ಮದಿನ, ಅಂದರೆ ಶನಿ ಜಯಂತಿ. ವಿಶೇಷವೆಂದರೆ ಅಂದೇ ಶನಿ ಅಮಾವಾಸ್ಯೆಯೂ ಬಂದಿದೆ. ಕುಂಭ ರಾಶಿಯವರಿಗೆ ಶನಿ ಕೇವಲ ಒಂದು ಗ್ರಹವಲ್ಲ, ಅವನೇ ನಿಮ್ಮ ಅಧಿಪತಿ. 2019ರಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಕಿರಿಕಿರಿ, ಹಣಕಾಸಿನ ಮುಗ್ಗಟ್ಟು ಮತ್ತು ಕುಟುಂಬದ ಸಮಸ್ಯೆಗಳಿಗೆ ಈಗ ತಾರ್ಕಿಕ ಅಂತ್ಯ ಸಿಗುವ ಕಾಲ ಬಂದಿದೆ. ಈ ಶನಿ ಅಮಾವಾಸ್ಯೆಯಂದು ಶನಿಯು ರೇವತಿ ನಕ್ಷತ್ರಕ್ಕೆ ಪ್ರವೇಶಿಸುತ್ತಿದ್ದಾನೆ. ಈ ಸಂಚಾರವು ನಿಮ್ಮ ಹಣೆಬರಹದಲ್ಲಿ ಏನನ್ನೂ ಬರೆಯಲಿದೆ. ಸೂರ್ಯ ಮತ್ತು ಬುಧನ ಮಿಲನದಿಂದ ಉಂಟಾಗುವ ಬುಧಾದಿತ್ಯ ಯೋಗವು ನಿಮಗೆ ಹೇಗೆ ದುಪ್ಪಟ್ಟು ಲಾಭ ತರಲಿದೆ ಎಂಬುದನ್ನು ಈ 30 ನಿಮಿಷಗಳ ಸುದೀರ್ಘ ವಿಶ್ಲೇಷಣೆಯಲ್ಲಿ ನಾವು ತಿಳಿಯೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಶನಿ ಮತ್ತು ರೇವತಿ ನಕ್ಷತ್ರದ ರಹಸ್ಯ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯು ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹ. ಕುಂಭ ರಾಶಿಯವರಿಗೆ ಈಗ 7.5 ವರ್ಷದ ಶನಿಯ ಅಂತಿಮ ಹಂತ ನಡೆಯುತ್ತಿದೆ. ಮೇ 16ರಂದು ಶನಿಯು ತನ್ನ ಚಲನೆಯನ್ನು ಬದಲಿಸಿ ರೇವತಿ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾನೆ. ರೇವತಿ ಎಂಬುದು 27 ನಕ್ಷತ್ರಗಳಲ್ಲಿ ಕೊನೆಯ ನಕ್ಷತ್ರ ಮತ್ತು ಇದು ಗುರು ಹಾಗೂ ಬುಧನ ಪ್ರಭಾವವನ್ನು ಹೊಂದಿದೆ. ಈ ನಕ್ಷತ್ರದಲ್ಲಿ ಶನಿಯ ದೃಷ್ಟಿಯು ಶಾಂತವಾಗುತ್ತದೆ. ಇಲ್ಲಿಯವರೆಗೆ ನಿಮ್ಮ ಸುಖವನ್ನು ಕಸಿದುಕೊಂಡಿದ್ದ, ಮನೆಯ ವಾತಾವರಣವನ್ನು ಬ್ಲಾಕ್ ಮಾಡಿದ್ದ ಶನಿಯ ಕ್ರೂರ ದೃಷ್ಟಿ ಈಗ ಮೃದುವಾಗಲಿದೆ. ಇದುವರೆಗೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಶನಿದೇವನು ಈಗ ನ್ಯಾಯಾಧೀಶನಾಗಿ ನ್ಯಾಯ ಒದಗಿಸುವ ಸಮಯ ಬಂದಿದೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಬುಧಾದಿತ್ಯ ಯೋಗದ ಪ್ರಭಾವ. ಇದರ ಜೊತೆಗೆ ಇಲ್ಲಿ ಮೇ 16ರಂದು ವೃಷಭ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದ ಬುಧಾದಿತ್ಯ ಯೋಗ ಸೃಷ್ಟಿಯಾಗುತ್ತಿದೆ. ಕುಂಭ ರಾಶಿಯವರಿಗೆ ಇದು 4ನೇ ಮನೆಯಲ್ಲಿ ನಡೆಯುತ್ತಿದೆ. ಇದು ಖಂಡಿತ ವಿಶೇಷ ಸಂಯೋಜನೆಯಾಗಿರಲಿದ್ದು, ಇಲ್ಲಿ ಶನಿ ಅಮಾವಾಸ್ಯೆಯ ದಿನವೇ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು ಅನೇಕ ಮಹತ್ತರ ಕಾರ್ಯಗಳಿಗೆ ಶುಭಕರ ಫಲಿತಾಂಶದ ಕಾರಕವಾಗಲಿದೆ. ವೃತ್ತಿ ಜೀವನ. ಸೂರ್ಯನು ಗೌರವ ಮತ್ತು ಅಧಿಕಾರದ ಸಂಕೇತ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದ್ದರೆ ಇನ್ನು ಮುಂದೆ ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ. ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ವಿಶೇಷವಾಗಿ ಇಲ್ಲಿ ನಿಮ್ಮ ಪ್ರಾಬಲ್ಯವೂ ಕೂಡ ವೃದ್ಧಿಸಲಿದ್ದು, ಇಲ್ಲಿ ನೀವು ಹೆಚ್ಚು ಪ್ರಭಾವಶಾಲಿಯಾಗಿ ಕಂಗೊಳಿಸಲಿದ್ದೀರಿ. ವ್ಯವಹಾರ. ಬುಧನು ವ್ಯಾಪಾರ ಮತ್ತು ಫೈನಾನ್ಸ್ ಅಧಿಪತಿ. ಹೊಸ ಉದ್ಯಮ ಅಥವಾ ಸ್ಟಾರ್ಟ್ಅಪ್ ಶುರು ಮಾಡಲು ಇದು ಸುವರ್ಣ ಕಾಲ. ಹೂಡಿಕೆ ಮಾಡಿದ ಹಣದಿಂದ ಲಾಭಾಂಶ ಪಡೆಯಲು ಇದು ಸೂಕ್ತ ಸಮಯ. ಆದಾಗ್ಯೂ ಇಲ್ಲಿ ಮಾತೃವಿನ ಸಲಹೆ ಸೂಚನೆಯೊಂದಿಗೆ ಮುನ್ನಡೆದರೆ ಲಾಭದ ಯೋಗ ಖಂಡಿತ ವೃದ್ಧಿಸಲಿದೆ. ಎಲ್ಲಿ ಮಹಿಳೆಯರಿಗೆ ಮತ್ತು ಹಿರಿಯರಿಗೆ ಗೌರವವಿರುತ್ತದೆಯೋ ಅಥವಾ ಗೌರವ ನೀಡಲಾಗುತ್ತದೆಯೋ ಅಲ್ಲಿ ಶನಿದೇವನ ಶುಭ ದೃಷ್ಟಿ ಇರುತ್ತದೆ. ಆತ್ಮವಿಶ್ವಾಸ. ನಿಮ್ಮಲ್ಲಿ ಧೈರ್ಯ ಮತ್ತು ಛಲ ದ್ವಿಗುಣವಾಗಲಿದೆ. ಇದುವರೆಗೆ ಸವಾಲು ಎಂದು ಭಾವಿಸಿದ್ದ ಕೆಲಸಗಳನ್ನು ಈಗ ಲೀಲಾಜಾಲವಾಗಿ ಮಾಡಿ ಮುಗಿಸುತ್ತೀರಿ. ಅಲ್ಲದೆ ಇಲ್ಲಿ ನಿಮ್ಮಲ್ಲಿ ವೇಗದ ಗತಿಯೂ ಬರಲಿದ್ದು, ಅನೇಕ ಕ್ಲಿಷ್ಟಕರ ಕಾರ್ಯಗಳು ಕ್ಷಣಾರ್ಧದಲ್ಲಿ ಸಂಪನ್ನಗೊಳಿಸಬಲ್ಲವರಾಗಿ ನೀವು ಕಂಡು ಬರಲಿದ್ದೀರಿ. 12 ವರ್ಷಗಳ ನಂತರದ ಗುರುವಿನ ಪವಾಡ. ಈ ವಿಡಿಯೋದ ಅತ್ಯಂತ ಪ್ರಮುಖ ಭಾಗ ಇಲ್ಲಿದೆ. ಜೂನ್ 2ರಂದು ಗುರು ಗ್ರಹವು 12 ವರ್ಷಗಳ ನಂತರ ತನ್ನ ಸ್ಥಾನವನ್ನು ಬದಲಾಯಿಸಿ ಅತ್ಯಂತ ಉಚ್ಚ ಸ್ಥಾನಕ್ಕೆ ಬರಲಿದೆ. 12 ವರ್ಷಗಳ ಹಿಂದೆ ನಿಮ್ಮ ಜೀವನದಲ್ಲಿ ನಡೆದ ಶುಭ ಘಟನೆಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಅಂಥದ್ದೇ ಸಕಾರಾತ್ಮಕ ಬದಲಾವಣೆಗಳು ಈಗ ಮರುಕಳಿಸಲಿವೆ. ಗುರುವು ನಿಮ್ಮ ಜಾತಕದ ಪಂಚಮ ಭಾವದಲ್ಲಿದ್ದು ನಿಮ್ಮ ನಿರ್ಣಯಗಳನ್ನು ಸರಿಯಾಗಿಸುತ್ತಾನೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುತ್ತಾರೆ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ಸೂಚನೆ ಇದೆ. ಕುಟುಂಬ, ಪ್ರೀತಿ ಮತ್ತು ವೈಯಕ್ತಿಕ ಜೀವನ. ಶನಿ ಅಮಾವಾಸ್ಯೆಯು ನಿಮ್ಮ ವೈಯಕ್ತಿಕ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರಲಿದೆ? ಸಂಬಂಧಗಳ ಸುಧಾರಣೆ. ಕುಟುಂಬದ ಸದಸ್ಯರೊಂದಿಗೆ ಇದ್ದ ಹಳೆಯ ಭಿನ್ನಾಭಿಪ್ರಾಯಗಳು ಈಗ ಬಗೆಹರಿಯಲಿವೆ. ಪ್ರೀತಿ ಪಾತ್ರರ ಜೊತೆ ಸಂತೋಷದ ಕ್ಷಣಗಳನ್ನು ಕಳೆಯಲು ಅವಕಾಶ ಸಿಗಲಿದೆ. ಪಿತೃದೋಷ ನಿವಾರಣೆ. ಈ ದಿನದ ಮಗ ನಕ್ಷತ್ರದ ಪ್ರಭಾವವು ನಿಮ್ಮ ಪಿತೃಗಳಿಗೆ ಸಂಬಂಧಿಸಿದೆ. ಈ ದಿನ ಪಿತೃಗಳನ್ನು ಸ್ಮರಿಸುವುದರಿಂದ ಪತ್ನಿ ಅಥವಾ ಪತಿಯೊಂದಿಗೆ ಇರುವ ಕಿರಿಕಿರಿಗಳು ಕಡಿಮೆಯಾಗಲಿವೆ. ಬಣ್ಣದ ಬಳಕೆ. ಈ ವಿಶೇಷ ದಿನದಂದು ನೀವು ನೇರಳೆ ಅಥವಾ ನೀಲಿ ಬಣ್ಣದ ಉಡುಪು ಧರಿಸುವುದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ವಿಶೇಷ ಅವಧಿಯು ನಿಮಗೆ ಭಾಗಶಃ ಶುಭ ಫಲಗಳನ್ನು ನೀಡಲಿದ್ದು, ಇಲ್ಲಿ ನೀವು ಈ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಮುನ್ನಡೆಯುತ್ತಿರಾದರೆ ಖಂಡಿತ ಲಾಭದಾಯಕ ಸ್ಥಿತಿಯ ನಿರ್ಮಾಣವಾಗಲಿದೆ. ಇನ್ನು ಈ ಅವಧಿಯಲ್ಲಿ ನೀವು ಮಾಡಲೇಬೇಕಾದ 5 ಚಮತ್ಕಾರಿ ಪರಿಹಾರಗಳು. ಈ ಶನಿ ಜಯಂತಿಯಂದು ಕುಂಭ ರಾಶಿಯವರು ಇಲ್ಲಿ ತಿಳಿಸಲಾದ ಕೆಲಸಗಳನ್ನು ತಪ್ಪದೇ ಮಾಡಬೇಕು. ಛಾಯಾದಾನ. ಕಬ್ಬಿಣದ ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆ ಹಾಕಿ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ ನಂತರ ಅದನ್ನು ದಾನ ಮಾಡಿ.
ಇದು ನಿಮ್ಮ ಮೇಲಿರುವ ದೋಷಗಳನ್ನು ನಿವಾರಿಸುತ್ತದೆ. ಶನಿ ಮತ್ತು ಹನುಮಾನ್ ಆರಾಧನೆ. ಶನಿ ಚಾಲಿಸ ಅಥವಾ ಹನುಮಾನ್ ಚಾಲಿಸಾವನ್ನು ಭಕ್ತಿಯಿಂದ ಪಠಿಸಿ. ಅನ್ನದಾನ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಿಚಡಿ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಕಬ್ಬಿಣದ ವಸ್ತುಗಳ ದಾನ. 1/4 ಕಿಲೋ ಕಪ್ಪು ಉದ್ದು, 1 ಮೀಟರ್ ಕಪ್ಪು ಬಟ್ಟೆ ಮತ್ತು ಕಬ್ಬಿಣದ ಮೊಳೆಗಳನ್ನು ದಾನ ಮಾಡಿ. ಮನೆ ಸ್ವಚ್ಛತೆ. ನಿಮ್ಮ ಮನೆಯಲ್ಲಿರುವ ಹಳೆಯ, ಹರಿದ ಪಾದರಕ್ಷೆಗಳು ಮತ್ತು ಉಪಯೋಗಿಸದ ಕಪ್ಪು ಬಟ್ಟೆಗಳನ್ನು ಮನೆಯಿಂದ ಹೊರಹಾಕಿ. ಇದು ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. ಕುಂಭ ರಾಶಿಯವರೇ, ಸಂಕಷ್ಟದ ಕಾಲ ಮುಗಿದು ಸಮೃದ್ಧಿಯ ಕಾಲ ಶುರುವಾಗುತ್ತಿದೆ. ಆದರೆ ನೆನಪಿಡಿ, ಶನಿ ದೇವನು ಕರ್ಮಫಲದಾತ. ನಿಮ್ಮ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿದೆ. ಈ ಶನಿ ಅಮಾವಾಸ್ಯೆಯು ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ತರಲಿ ಎಂದು ಹಾರೈಸುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ್ರೆ ಎಂದು ಬರೆಯಿರಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು.